ಜನ ಮಸೀದಿಯಲ್ಲಿ ಯಾಕೆ ಇದ್ರು ಅಂತ ಅಂದರೆ ಚೆಕ್ ಮಾಡ್ತೀವಿ. ಪ್ರೇಯರ್ 9:30ಗೆ ಮುಗಿದಿದೆ. 9:30ಗೆ ಮುಗಿದಿದೆ. ಇನ್ಸಿಡೆಂಟ್ 10 ಗಂಟೆ 6 ನಿಮಿಷಕ್ಕೆ ಆಯಿತು ನಮ್ಮ CCTV ಪ್ರಕಾರ. ಮತ್ತೆ ನಾನು ಇನ್ನೊಂದು ಸರಿ ಕ್ಲಾರಿಫೈ ಮಾಡ್ತಾಯಿದ್ದೀನಿ, ಒಬ್ಬ ವ್ಯಕ್ತಿ ಮಾತ್ರ ಎಡ್ಕಲ್ ಎಸಿದ್ದಾನೆ. ದಯವಿಟ್ಟು ತಾವು ಅರ್ಥ ಮಾಡ್ಕೊಳ್ಳಿ, ಒಬ್ಬ ವ್ಯಕ್ತಿ ಮಾತ್ರ ಎಡ್ಕಲ್ ಎಸಿದ್ದಾನೆ. ಆ ಕಲ್ಲು ಕೂಡ ಅಲ್ಲಿ ಶೂರ ಕೆಳಗೆ ಇತ್ತು, ಅವ್ನ ಕೈಗೆ ಸಿಕ್ತು, ಅವನು ಒಪ್ಪಿದ್ದಾನೆ. ನಮಗೆ ನಮ್ಮ ಇಂಟ್ರೋಗೇಷನಲ್ಲಿ, ನಮ್ಮ ಇನ್ಕ್ವೈರಿಯಲ್ಲಿ ಅವ್ರು ಒಪ್ಪಿದ್ದಾನೆ, ಈ ಥರ ನಾನು ಅಲ್ಲಿ 2 ಕಲ್ಲು ಸಿಕ್ತು, ಅದು 2 ಎಸೆದಿದ್ದೀನಿ. ನಿಮ್ಮ ಆಫೀಸರ್ಸ್ ಚಪ್ಪಲಿ ಬೀಳುತ್ತೆ, ನಿಮ್ಮ ಅಧಿಕಾರಿಗಳು ಹೇಳುವ ಮಾಹಿತಿಯ ಪ್ರಕಾರವೇ ಅವರ ಬಳಿ ಯಾವುದೂ ಇಲ್ಲ. ನಮ್ಮ ಅಧಿಕಾರಿ ಯಾವುದೂ ಈ ಥರ ಮಾಹಿತಿ ಹೇಳಿಲ್ಲ, ಯಾವುದು ಕಟ್ಟಿಗೆ ಕೂಡ ಇರಲಿಲ್ಲ. ನಾನು ನಿನ್ನೆ ಕೂಡ ದಯವಿಟ್ಟು ಎಲ್ಲ ಮೀಡಿಯಾ ಮಾಧ್ಯಮಕ್ಕೆ ರಿಕ್ವೆಸ್ಟ್ ಮಾಡಿದ್ದೆ, ಇದರಲ್ಲಿ ತಾವು ಎವಿಡೆನ್ಸ್ ಮುಖಾಂತರ ಏನು ಎವಿಡೆನ್ಸ್ ನಮಗೆ ಸಿಕ್ಕಿದ್ರೆ ನಾವು ಶೇರ್ ಮಾಡೋಕ್ಕೆ ರೆಡಿ ಇದ್ದೀವಿ. ತಮ್ಮ ಜೊತೆಗೆ ಎವಿಡೆನ್ಸ್ ಮುಖಾಂತರ ತಾವು ಕಮ್ಯುನಿಕೇಟ್ ಮಾಡಿ. ಯಾವುದು ಬೇರೆ ಏನು ವೆಪನ್ ಇರಲಿಲ್ಲ, ಬೇರೆ ಏನೂ ಇರಲಿಲ್ಲ ಇದರಲ್ಲಿ. ಆದರೂ ಕೂಡ ಅವರು ಲಾಠಿ ಚಾರ್ಜ್ ಮಾಡುವಂಥದ್ದು, ಅಲ್ಲಿ ಅವ್ರನ್ನ ಓಡಿಸುವಂಥ ಕೆಲಸ ಯಾಕಾಗಲಿಲ್ಲ ಅನ್ನೋಂಥ ಹಿಂದೂ ಕಾರ್ಯಕರ್ತರು ಒಂದು ಆರೋಪ ಮಾಡ್ತಾ ಇದ್ದಾರೆ. ಲಾಠಿ ಚಾರ್ಜ್ ತಾವು ಅರ್ಥ ಮಾಡಬೇಕು ಏನಿದೆ. ನಾವು ಫಸ್ಟ್ ಲಾಠಿ ಚಾರ್ಜ್ ಇಸ್ ಆಲ್ವೇಸ್ ಲಾಸ್ಟ್ ರಿಸಾರ್ಟ್. ಪೊಲೀಸ್ಗೆ ಏನು ಪವರ್ ಇದೆ, ಫೋರ್ಸ್ ಯೂಸ್ ಮಾಡಿ, ಅವಶ್ಯಕತೆ ಇದ್ದಾಗ ಫೋರ್ಸ್ ಯೂಸ್ ಮಾಡಿ. ನಮ್ಮ ಕಾನೂನಲ್ಲಿ ಕೂಡ ಅದೇ ರೀತಿ ಇದೆ. ನಾನು ಈಗಾಗಲೇ ಹೇಳಿದ್ದೀನಿ, 2 ಕಮ್ಯುನಿಟಿ ಲೀಡರ್ಸ್ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಇನ್ಸಿಡೆಂಟ್ ಆದ ನಂತರ ಪ್ರೊಸೆಷನ್ ಪೀಸ್ಫುಲ್ ಆಗಿ ಮಸೀದಿ ಮುಂದೆಯಿಂದ ಹೋಗಿದೆ, ಅದೇ ಮಸೀದಿ ಮುಂದೆಯಿಂದ ಹೋಗಿದೆ, ಮುಗೀತು. ಅವರು ಕೂಡ ಪ್ರೇಯರ್ ಮುಗಿಸ್ಕೊಂಡು ಅವರು ಕೂಡ ಎಲ್ಲರೂ ಈ ಸಮುದಾಯವರು ಕೂಡ ಅವ್ರ ಮನೆಗೆ ಹೋದರು. ಲಾಠಿ ಚಾರ್ಜು ಅವಶ್ಯಕತೆನೇ ಬರಲಿಲ್ಲ. ಪ್ರೊಸೆಷನ್ ನಡೆಯುವಾಗ ಏನು ಘಟನೆ ಆಯಿತು ಅದು ವಿಚಾರವಾಗಿ ನಾವು ಈಗಾಗಲೇ ಕ್ರೈಮ್ ನಂಬರ್ 14 14/2026 ಅಲ್ಲಿ ಕಾಲಮ್ 189 ಸಬ್ ಕ್ಲಾಸ್ 2, 191 ಸಬ್ ಕ್ಲಾಸ್ 2, 191 ಸಬ್ ಕ್ಲಾಸ್ 3, 109, 132, 352, 351 ಸಬ್ ಕ್ಲಾಸ್ 2 ಅಲ್ಲಿ ಈಗಾಗಲೇ FIR ದಾಖಲು ಮಾಡಿದ್ದೀವಿ. ನಾವೇ ಸೋಮಟಲ್ಲಿ FIR ದಾಖಲು ಮಾಡಿದ್ದೀವಿ. ಅದರ ವಿಚಾರವಾಗಿ ನಾವು ಈಗಾಗಲೇ 8 ಜನಕ್ಕೆ ಬಂಧನ ಮಾಡಿದ್ದೀವಿ. ಈ ಘಟನಾ ಬಗ್ಗೆ ನಾನು 2-3 ಕ್ಲಾರಿಫಿಕೇಷನ್ ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಫಸ್ಟ್, ಇದು ಪ್ರೊಸೆಷನ್ ಶಿವಾಜಿ ಜಯಂತಿ ಪ್ರೊಸೆಷನ್ ನಡೀತಾ ಇತ್ತು. ಸುಮಾರು 4 ಗಂಟೆ 4:15 5 ಗಂಟೆಗೆ ಸ್ಟಾರ್ಟ್ ಆಯಿತು ಓಲ್ಡ್ ಟೌನಲ್ಲಿ. ಈ ಮಸೀದಿ ಮುಂದೆ ಪ್ರೊಸೆಷನ್ ಬರೋಕ್ಕಿಂತ ಮುಂಚೆನೇ ಈ ಘಟನೆ ನಡೆದಿದೆ. ಈ ಘಟನೆ ಎಕ್ಸಾಕ್ಟ್ ಟೈಮ್ 10:06 10 ಗಂಟೆ 6 ನಿಮಿಷಕ್ಕೆ ನಡೆದಿದೆ. ಈ ಘಟನೆಯಲ್ಲಿ ಏನಾಯಿತು, ನಾವು ಎಲ್ಲರೂ ಪ್ರೊಸೆಷನ್ ಜೊತೆಗೆ ಇದ್ದೀವಿ. ಕೆಲವು ಜನ ಮುಂದೆ ಇದ್ದರು, ಕೆಲವು ಜನ ಹಿಂದೆ ಇದ್ದರು. ಅದೇ ರೀತಿ ಮಸೀದಿ ಮುಂದೆ ಕೂಡ ಕೆಲವು ಜನ ಇದ್ದರು, ಇನ್ಕ್ಲೂಡಿಂಗ್ ಮೈಸೆಲ್ಫ್. ನಾವು ಮಸೀದಿ ಮುಂದೆ ಇದ್ದೀವಿ. ಆ ಮಸೀದಿಯಿಂದ ಕೂಡ ಮಸೀದಿ ಒಳಗೆ ಕೂಡ 9:09ವರೆಗೆ ಪ್ರೇಯರ್ ಮುಗಿಸ್ಕೊಂಡು ಆಲ್ಮೋಸ್ಟ್ ಎಲ್ಲರೂ ಹೋದರು. ಆದರೆ ಕೆಲವು ಜನ ಒಳಗೆ ಇದ್ದರು. ಅಲ್ಲಿ ಒಬ್ಬ ವ್ಯಕ್ತಿ, ಅಲ್ಲಿ ಇರುವ ಒಂದು ಶೂ ರ್ಯಾಕ್ ಏನಿದೆ, ಅಲ್ಲಿ ಇರುವ ಒಂದು ಶೂ ರ್ಯಾಕ್ ಕೆಳಗೆ ಸಪೋರ್ಟ್ಗೋಸ್ಕರ 2 ಸಣ್ಣ ಕಲ್ಲು ಇಟ್ಟಿದ್ರು. ಯಾವಾಗ ಇಟ್ಟಿದ್ರು, ಮುಂಚೆ ಇಟ್ಟಿರಬಹುದು ಅಂತ ಆ ಥರ ನಾವು ಈ ಥರ ಮಾಡ್ತಾಯಿದ್ದೀವಿ. ಅವು 2 ಕಲ್ಲು ತಗೊಂಡು ಹೊರಗಡೆ ಎಸಿತಾನೆ. ಆ 2 ಕಲ್ಲು ನಮ್ಮ ಪೊಲೀಸ್ ಮೇಲೆ ಕೂಡ ಬಿತ್ತು, ಒಬ್ಬ ಸಾರ್ವಜನಿಕ ಮೇಲೆ ಕೂಡ ಬಿದ್ದಿದೆ. ಯಾವುದು ಮೇಜರ್ ಗಾಯ ಆಗಿಲ್ಲ ಇದರ ವಿಚಾರವಾಗಿ. ಆದರೆ ಆ ಪರ್ಟಿಕ್ಯುಲರ್ ವ್ಯಕ್ತಿ ತನ್ಜೀರ್, 28 ವಯಸ್ಸು, ಸೆಕ್ಟರ್ ನಂಬರ್ 10 ನವನಗರ್ ವಾಸಿ. ಅವನಿಗೆ ನಾವು ಐಡೆಂಟಿಫೈ ಮಾಡಿದ್ದೀವಿ. ಅವನು ಈ ಕೇಸಲ್ಲಿ ನಮ್ಮದು A1 ಆರೋಪಿ. ನಾವು ಏನು ವಿಡಿಯೋ ಫುಟೇಜ್ ಮಾಡಿದ್ದೀವಿ, ನಾವು ಕೂಡ ಅಲ್ಲಿ ಪೂರ್ತಿ ಎಂಡ್ ಟು ಎಂಡ್ ವಿಡಿಯೋ ಕವರೇಜ್ ಮಾಡ್ತಾಯಿದ್ದೀವಿ. ಅಲ್ಲಿ ಕ್ಲಿಯರ್ ಕಟ್ಟಾಗಿ ಕಂಡು ಬರ್ತಾ ಇದೆ, ಅವನೇ 2 ಕಲ್ಲು ಎಸಿದ್ದಾನೆ. ಅದು ಬಿಟ್ಟು ಬೇರೆ ಯಾವುದು ಕಲ್ಲು ಹೋರಾಟ, ಬೇರೆ ಯಾವುದು ಕಲ್ಲು ಎಸೆಯೋದು ಏನು ಘಟನೆ ಆಗಿಲ್ಲ. ಆ ವಿಡಿಯೋ ಕೂಡ ತಮ್ಮ ಜೊತೆಗೆ ನಾವು ಶೇರ್ ಮಾಡ್ತಾಯಿದ್ದೀವಿ. ಅವನಿಗೆ ನಾವು A1 ಆರೋಪಿ ಮಾಡಿ ಈ ಕೇಸಲ್ಲಿ ಅರೆಸ್ಟ್ ಮಾಡಿದ್ದೀವಿ. ಅದರ ಜೊತೆಗೆ ಇನ್ನೂ 7 ಜನ, ಟೋಟಲ್ 8 ಜನಕ್ಕೆ ಈ ಕೇಸಲ್ಲಿ ನಾವು ಅರೆಸ್ಟ್ ಮಾಡಿದ್ದೀವಿ. ನಾವು ಕೂಡ ಅಲ್ಲಿ ಇದ್ದೀವಿ, ನಾವು ಮಸೀದಿ ಒಳಗೆ ಕೂಡ ಇದ್ದೀವಿ. ನಾವು ಅವರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಆದರೆ ನಮ್ಮ ಕರ್ತವ್ಯಕ್ಕೆ ಅವರು ಅಡ್ಡಿಪಡಿಸಿದ್ರು ಅಂಥ 7 ಜನಕ್ಕೆ ನಾವು ಈ ಕೇಸಲ್ಲಿ ಅರೆಸ್ಟ್ ಮಾಡಿದ್ದೀವಿ. ಟೋಟಲ್ 8 ಮೆಂಬರ್ಸ್ ಈಗಾಗಲೇ ಅದರಲ್ಲಿ ಅರೆಸ್ಟ್ ಆಗಿದೆ. ಈ ಘಟನೆ ಮುಗಿದ ನಂತರ ಮೆರವಣಿಗೆ ಪೀಸ್ಫುಲ್ಲಾಗಿ ಹೋಯಿತು. 2 ಕಮ್ಯುನಿಟಿ ಲೀಡರ್ಸ್ ನಮಗೆ ತುಂಬ ಹೆಲ್ಪ್ ಮಾಡಿದರು. ಈ ಘಟನೆ ಮುಗಿದ ನಂತರ ಮೆರವಣಿಗೆ ಪೀಸ್ಫುಲ್ಲಾಗಿ ಮಸೀದಿ ಮುಂದೆಯಿಂದ ಹೋಯಿತು. ಯಾವುದೂ ಅನಾಹುತ ಘಟನೆ ಆಗಿಲ್ಲ. ಪ್ರೇಯರ್ ಕೂಡ ಪೀಸ್ಫುಲ್ಲಾಗಿ ಮುಗೀತು. ಆದರೆ ನಾವು ಪ್ರಿಕಾಷನ್ವಾಗಿ 163 BNS ಅಲ್ಲಿ ಏನು ನಿಷೇಧ ಆರ್ಡರ್ ಏನಿದೆ ಅದು ಜಾರಿ ಮಾಡಿಸಿದ್ದೀವಿ. ನೆಕ್ಸ್ಟ್ 5 ಡೇಸ್ ಇದು ಕಂಟಿನ್ಯೂ ಇರುತ್ತೆ ಬಾಗಲಕೋಟೆಯಲ್ಲಿ. ಆದರೆ ನಾವು 2 ಡೇಸ್ 3 ಡೇಸ್ ನಂತರ ಅದ್ರ ಮೇಲೆ ಕಾಲ್ ತಗೋತೀವಿ. ವಾಪಸ್ ತಗೊಳ್ಳೋ ಅವಶ್ಯಕತೆ ಇದ್ದರೆ ನಾವು ಅದು ತಗೋತೀವಿ. ಸದ್ಯಕ್ಕೆ ಸಿಚುವೇಶನ್ ಅಂಡರ್ ಕಂಟ್ರೋಲ್ ಇದೆ. ನಾವು ಆ್ಯಸ್ ಪೊಲೀಸ್ ನಾವು ನಿನ್ನೆ ರಾತ್ರಿ ನಮ್ಮ ಎಲ್ಲ ವೀಡಿಯೋ ಅನಾಲಿಸಿಸ್ ಆದಮೇಲೆ ಯಾರು ಆ್ಯಕ್ಚುಲಿ ತಪ್ಪು ಮಾಡಿದ್ದಾರೆ, ಈ ಥರ ಮಿಸ್ಕ್ರಿಯೆಂಟ್ಸ್, ಈ ಕಮ್ಯುನಿಟಿ ಆ ಕಮ್ಯುನಿಟಿ ನಾವು ಹೇಳ್ತಾ ಇಲ್ಲ, ಅವರಿಗೆ ಐಡೆಂಟಿಫೈ ಮಾಡಿ ನಾವು ಅರೆಸ್ಟ್ ಮಾಡಿದ್ದೀವಿ. ಈಗಾಗಲೇ ಅರೆಸ್ಟ್ ಮಾಡಿದ್ದೀವಿ. ವಿತ್ ಪ್ರೂಫ್ ನಾವು ತಮ್ಮ ಜೊತೆ ಕೂಡ ಶೇರ್ ಮಾಡ್ತೀವಿ. 10 ಗಂಟೆ 6 ನಿಮಿಷಕ್ಕೆ ಇನ್ನೊಂದು ಘಟನೆ. ಅಲ್ಲಿಂದ ಸ್ವಲ್ಪ 1 ಕಿಲೋಮೀಟರ್ 1.5 ಕಿಲೋಮೀಟರ್ ದೂರ ಒಂದು ವೆಜಿಟೇಬಲ್ ಮಾರ್ಕೆಟ್ ಇದೆ. ಸುಮಾರು 12ವರೆಗೆ ಒಂದು ಖಾಲಿ
ಇದು ಏನು ಹೇಳ್ತೀವಿ ತಾವು ತಳ್ಳುಗಾಡಿ. ತಲುಗಾಡಿ ಹೇಳ್ತೀರಾ, ಆ ಖಾಲಿ ತಲುಗಾಡಿಯಲ್ಲಿ ಕೆಲವು ಇದು ಬಂಡಲ್ಸ್ ಇತ್ತು. ಅದರಲ್ಲಿ ವೇಸ್ಟ್ ತರಕಾರಿ ಇರಬಹುದು ಅಥವಾ ಬೇರೆ ಈ ಥರ ಐಟಮ್ಸ್ ಇರಬಹುದು. ಕೆಲವು ನಮ್ಮ ಇರೋ ಮಾಹಿತಿ ಪ್ರಕಾರ 2-3 ಜನ ಬೈಕ್ ಮೇಲೆ ಬಂದಾಗ ಅದಕ್ಕೆ ಬೆಂಕಿ ಹಚ್ಚಿದ್ದಾರೆ. ಆದರೆ ನಮ್ಮ ಪೊಲೀಸವರು ಇಮಿಡಿಯೇಟ್ಲಿ ಆ ಸ್ಪಾಟ್ಗೆ ಹೋದರು, ಬೆಂಕಿ ಆಡಿಸಿದ್ರು. ಅದು ಯಾರು ಮಾಡಿದ್ದಾರೆ ಅದ್ರ ವಿಚಾರವಾಗಿ ಕೂಡ ನಾವು ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಅವ್ರಿಗೆ ಕೂಡ ಐಡೆಂಟಿಫೈ ಮಾಡಿ ಆದಷ್ಟು ಬೇಗ ನಾವು ಬಂಧನ್ಗೆ ತಗೋತೀವಿ, ವಶಕ್ಕೆ ತಗೋತೀವಿ. ಕಾರಣ ಆಗಿದ್ದು ಡಿಜೆ ಬಂದ್ ಮಾಡೋಂಥ ಅಥವಾ ಬೇರೆ ವಿಚಾರದಲ್ಲಿ ಅದಕ್ಕೆ ಸಂಬಂಧ ಇಲ್ಲ. ಡಿ ಜೆ ಬೇರೆ ಕಡೆಯಿಂದ ಆಪ್ರೇಟ್ ಆಗ್ತಾ ಇತ್ತು. ಪ್ರಮುಖ ಕಾರಣ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಬಟ್ ಸದ್ಯಕ್ಕೆ ಇದು ಸ್ಪರ್ ಆಫ್ ದ ಮೂಮೆಂಟ್. ಕೆಲವು ಸರಿ ಏನಾಗುತ್ತೆ, ನಾವು ಇಂಪಲ್ಸಲ್ಲಿ ಮಾಡಿಬಿಡ್ತೀವಿ. ಆ ಕಲ್ಲು ಅವರು ಮುಂಚೆ ತೊಗೊಂಡು ಬಂದಿಲ್ಲ, ಅಲ್ಲಿ 2 ಕಲ್ಲಿತ್ತು, ಶೂರ ಕೆಳಗೆ ಇತ್ತು. ನಾವು ಕೂಡ ಮುಂಚೆ ಎಲ್ಲ ವೆರಿಫೈ ಮಾಡಿದ್ದೀವಿ, ನಮ್ಮ ಡ್ರೋನ್ ಸರ್ವೆ ಮಾಡಿದ್ದೀವಿ, ನಾವೆಲ್ಲ ಮಾಡಿದ್ದೀವಿ. ಯಾವುದು ರೂಫ್ ಮೇಲೆ ಯಾವುದು ಕಲ್ಲಿರಲಿಲ್ಲ ಅಂತ ಏನಿರಲಿಲ್ಲ. ಅಲ್ಲಿ ಕಲ್ಲು ಅವ್ರ ಕೈಗೆ ಇಮಿಡಿಯೇಟ್ಲಿ 2 ಕಲ್ಲು ಸಿಕ್ತು. 2 ಕಲ್ಲು ಇವರು ಎಸಿದಾನೆ. ಅದು ಬಿಟ್ಟು ಬೇರೆ ಯಾವುದು ಕಲ್ಲು ಥೊರಾಟ ಇರಲಿ, ಯಾವುದು ಇರಲಿ, ಮೂರ್ತಿ ಮೇಲೆ ಇರಲಿ, ಡಿ ಜೆ ಮೇಲೆ ಇರಲಿ, ಯಾವುದು ವ್ಯಕ್ತಿ ಮೇಲೆ ಇರಲಿ, ಯಾವುದು ಈ ಥರ ಆಗಿಲ್ಲ. ಕ್ಲಿಯರ್ ಕಟ್ಟಲ್ಲಿ ನಮ್ಮ ಎವಿಡೆನ್ಸಲ್ಲಿ ನಮಗೆ ವೀಡಿಯೋ ಫುಟೇಜಲ್ಲಿ ಸಿಕ್ಕಿದೆ. ಒಂದು ಚಪ್ಪಲಿ ಕೂಡ ಅದು ನಮ್ಮ ವೀಡಿಯೋ ಕಂಡು ಬರ್ತಾ ಇದೆ. ನಮಗೆ ಕನ್ಫರ್ಮ್ ಇದೆ 8 ಜನಕ್ಕೆ ನಾವು ಯಾರಿಗೆ ಬಂಧನ ಮಾಡಿದ್ದೀವಿ, ಅದರಲ್ಲಿ ಯಾರೋ ಈ ಥರ ಮಾಡಿದ್ದಾರೆ ಅಂತ ಈ ಥರ ಇದೆ. ಅದೇ ಶೂ ರ್ಯಾಕ್, ನಾನು ಶೂ ರ್ಯಾಕೆ ಹೇಳಿದ್ದೀನಿ. ಆ ಶೂ ರ್ಯಾಕಿಂದನೇ ಇದು ಆಯಿತು.